HP ಅಂದ ತಕ್ಷಣ ಬಹುಶಃ ಪ್ರಿಂಟರ್, ಕಂಪ್ಯೂಟರ್ ನೆನ್ಪಾಗಬಹುದು ಅಲ್ವಾ? ಆದ್ರೆ ಈ ಕಂಪನಿಯ ಕಥೆ ಇದಕ್ಕಿಂತ ತುಂಬಾನೇ ದೊಡ್ಡದು. ಒಂದು ಸಣ್ಣ ಗ್ಯಾರೇಜಿಂದ ಶುರುವಾಗಿ ಮನುಷ್ಯರು ಎದುರಿಸೋ ಕೆಲವು ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಪರಿಹಾರ ಕೊಡುವವರೆಗೂ ಬೆಳೆದಿದೆ. ಬನ್ನಿ ಅದ್ರ ಬಗ್ಗೆನೇ ಇವತ್ ನೋಡೋಣ. ಹೌದು, ಒಂದು ನಿಮಿಷ ಯೋಚನೆ ಮಾಡಿ ನೋಡಿ. HP ಅಂತ ಕೇಳಿದ ತಕ್ಷಣ ತಲೆಗೆ ಬರುವ ಮೊದಲ ವಿಷಯ ಏನು? ಹೆಚ್ಚಿನ ಜನರಿಗೆ ಅದು ತಮ್ಮ ಆಫೀಸ್ ಟೇಬಲ್ ಮೇಲಿರೋ ಪ್ರಿಂಟರ್ ಇರ್ಬೋದು ಅಥವಾ ದಿನಾಲೂ ಬಳಸೋ ಲ್ಯಾಪ್ಟಾಪ್ ಇರ್ಬೋದು. ನಿಜ, ಅದು ಕತೆಯ ಒಂದು ಭಾಗನೇ, ಆದ್ರೆ ಅದು ಕೇವಲ ಶುರುವಾತಷ್ಟೇ. ಕತೆ ಶುರು ಆಗೋದು 1932ರಲ್ಲಿ ಪಾಲೋ ಆಲ್ಟೋದಲ್ಲಿರೋ ಒಂದು ಪುಟ್ಟ ಗ್ಯಾರಾಜು. ಅಲ್ಲಿ ಬಿಲ್ ಹ್ಯೂಲೆಟ್ ಮತ್ತು ಡೇವ್ ಪ್ಯಾಕರ್ಡ್ ಸೇರಿ ತಮ್ಮ ಮೊದಲ ಪ್ರಾಡಕ್ಟ್ ಅನ್ನ ತಯಾರಿಸ್ತಾರೆ. ಒಂದೇ ವರ್ಷದಲ್ಲಿ ಅಂದ್ರೆ 1939ರಲ್ಲಿ ಅವರು ಕಂಡುಹಿಡಿದ HP ಮಾಡೆಲ್ 200A ಆಡಿಯೋ ಆಸಿಲೇಟರ್ ವಾಲ್ಟ್ ಡಿಸ್ನಿಯ ಕಣ್ಣಿಗೆ ಬೀಳುತ್ತೆ. ಅವರು ಅದನ್ನ ತಗೊಂಡು ತಮ್ಮ ಫೇಮಸ್ ಸಿನಿಮಾ ಫ್ಯಾಂಟಸಿಯಾಗೆ ಸೌಂಡ್ ಸಿಸ್ಟಮ್ ಸಿದ್ಧಪಡಿಸೋಕೆ ಬಳಸ್ತಾರೆ. ಅಂದ್ರೆ ನೋಡಿ, ಶುರುವಾದ ಮೊದಲ ದಿನದಿಂದಲೇ ಇನೋವೇಷನ್ ಇವರ ರಕ್ತದಲ್ಲೇ ಇತ್ತು. ಸರಿ, ಹಾಗಾದ್ರೆ HPಯ ಇನೋವೇಷನ್ ಜರ್ನಿಯಲ್ಲಿ ಮೊದಲ ದೊಡ್ಡ ಹೆಜ್ಜೆ ಯಾವುದು ಅಂತ ನೋಡೋಣ. ಅದು ಹಳೆಯ ಕಾಲದ ಮ್ಯಾನುಫ್ಯಾಕ್ಚರಿಂಗ್ ವಿಧಾನಗಳನ್ನೇ ಪ್ರಶ್ನಿಸಿದ್ದು. ಟೆಕ್ನಾಲಜಿ ಬಳಸಿ ನಾವು ವಸ್ತುಗಳನ್ನ ತಯಾರಿಸೋ ರೀತಿಯನ್ನೇ ಸಂಪೂರ್ಣವಾಗಿ ಬದಲಾಯಿಸೋಕೆ ಸಾಧ್ಯನಾ? ಇದು ನಮ್ಮನ್ನ ಒಂದು ತುಂಬಾನೇ ಸೆನ್ಸಿಟಿವ್ ಆದ ಕಥೆಗೆ ಕರ್ಕೊಂಡು ಹೋಗುತ್ತೆ. ಪುಟ್ಟ ಮಕ್ಕಳಲ್ಲಿ ಕೆಲವೊಮ್ಮೆ ಫ್ಲಾಟ್ ಹೆಡ್ ಸಿಂಡ್ರೋಮ್ ಅಂತ ಬರುತ್ತೆ. ಅಂದ್ರೆ ತಲೆ ಚಪ್ಪಟೆ ಆಗೋದು. ಅದಕ್ಕೆ ಚಿಕಿತ್ಸೆ ಕೊಡೋಕೆ ಈ ತರಹದ ಸ್ಪೆಷಲ್ ಹೆಲ್ಮೆಟ್ಸ್ಗಳನ್ನ ಬಳಸ್ತಾರೆ. ಫ್ರಾನ್ಸ್ನಲ್ಲಿ ಚಾಬ್ಲೋಸ್ ಆರ್ಥೋಪೆಡಿ ಅನ್ನೋ ಕಂಪನಿ ಈ ಹೆಲ್ಮೆಟ್ಗಳನ್ನ ತಯಾರಿಸ್ತಿತ್ತು. ಆದ್ರೆ ಅವರಿಗೊಂದು ದೊಡ್ಡ ಸಮಸ್ಯೆ ಇತ್ತು. ಸಮಸ್ಯೆ ಏನಂದ್ರೆ ಅವರು ಬಳಸ್ತಿದ್ದ ಹಳೇ ವಿಧಾನ ತುಂಬಾ ಸ್ಲೋ ಇತ್ತು. ಅಷ್ಟೇ ಅಲ್ಲ, ಅದರಲ್ಲಿ ತಯಾರಾದ ಹೆಲ್ಮೆಟ್ಗಳು ದಪ್ಪ ಮತ್ತು ಭಾರವಾಗಿರ್ತಿದ್ವು. ಪುಟ್ಟ ಮಕ್ಕಳಿಗೆ ಅದು ಎಷ್ಟು ಕಷ್ಟ ಅಲ್ವಾ? ಸರಿ, ಇಲ್ಲೇ ನೋಡಿ HPಯ ಇನೋವೇಷನ್ ಎಂಟ್ರಿ ಕೊಡೋದು. 3D ಪ್ರಿಂಟಿಂಗ್ ಟೆಕ್ನಾಲಜಿ ಬಳಸೋಕೆ ಶುರು ಮಾಡಿದ್ಮೇಲೆ ಅವರು ಹಗುರವಾದ, ತೆಳುವಾದ ಮತ್ತು ಪ್ರತಿಯೊಂದು ಮಗುವಿಗೂ ಪರ್ಫೆಕ್ಟ್ ಆಗಿ ಫಿಟ್ ಆಗೋ ಹೆಲ್ಮೆಟ್ಗಳನ್ನ ಮಾಡೋಕೆ ಶುರು ಮಾಡಿದ್ರು. ಈ ನಂಬರ್ಗಳನ್ನ ನೋಡಿ ನಿಜವಾಗ್ಲೂ ಆಶ್ಚರ್ಯ ಆಗತ್ತೆ. ಮೊದಲೆಲ್ಲ ಅವರು ಒಂದು ವರ್ಷಕ್ಕೆ ಹೆಚ್ಚೆಂದ್ರೆ 50 ಹೆಲ್ಮೆಟ್ಗಳನ್ನ ತಯಾರಿಸ್ತಾ ಇದ್ರು. ಆದ್ರೆ HP 3D ಪ್ರಿಂಟಿಂಗ್ ಬಳಸಿದ್ಮೇಲೆ ಅದೇ ಒಂದು ವರ್ಷದಲ್ಲಿ ಬರೋಬ್ಬರಿ 500 ಹೆಲ್ಮೆಟ್ಗಳನ್ನ ತಯಾರಿಸ್ತಿದ್ರು. ಅಂದ್ರೆ 10 ಪಟ್ಟು ಹೆಚ್ಚು. ಇದರರ್ಥ ಹೆಚ್ಚು ಮಕ್ಕಳಿಗೆ ಬೇಕಾದ ಚಿಕಿತ್ಸೆ ಸರಿಯಾದ ಸಮಯಕ್ಕೆ ಬೇಗ ಸಿಗ್ತಾ ಇದೆ. ಇದೇ ನೋಡಿ ಈ ಟೆಕ್ನಾಲಜಿಯ ಪವರ್. ಇದು ಬರೀ ಈ ತರಹದ ಮೆಡಿಕಲ್ ಡಿವೈಸ್ಗಳಿಗೆ ಮಾತ್ರ ಸೀಮಿತ ಅಲ್ಲ. ಇದೇ ಐಡಿಯಾನ ತಗೊಂಡು ಕಾರ್ ಮ್ಯಾನುಫ್ಯಾಕ್ಚರಿಂಗ್ನಂತಹ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಲ್ಲೂ ಒಂದು ಕ್ರಾಂತಿಯನ್ನೇ ಮಾಡಲಾಗ್ತಿದೆ. ಉದಾಹರಣೆಗೆ ವೋಕ್ಸ್ವ್ಯಾಗನ್ ಕಂಪನಿ ತಮ್ಮ ಹೊಸ ID3 ಎಲೆಕ್ಟ್ರಿಕ್ ಕಾರ್ ಲಾಂಚ್ಗಾಗಿ ಕೆಲವೇ ವಾರಗಳಲ್ಲಿ 10,000ಕ್ಕೂ ಹೆಚ್ಚು ಪಾರ್ಟ್ಸ್ಗಳನ್ನ HPಯ ಮೆಟಲ್ ಜೆಟ್ 3D ಪ್ರಿಂಟಿಂಗ್ ಬಳಸಿ ತಯಾರಿಸಿದ್ರು. ಟೆಕ್ನಾಲಜಿ ವಸ್ತುಗಳನ್ನ ಹೇಗೆ ಮಾಡಬೇಕು ಅನ್ನೋದನ್ನ ಬದಲಾಯಿಸ್ತಿದೆ. ಆದ್ರೆ ನಾವು ವಸ್ತುಗಳನ್ನ ಯಾವುದರಿಂದ ಮಾಡ್ತೀವಿ? ಆ ಕಥೆನೇನು? ಇದು ನಮ್ಮನ್ನ ಇವತ್ತಿನ ಇನ್ನೊಂದು ದೊಡ್ಡ ಜಾಗತಿಕ ಸಮಸ್ಯೆಗೆ ಕರ್ಕೊಂಡು ಹೋಗುತ್ತೆ. ಅದೇ ಪ್ಲಾಸ್ಟಿಕ್ ತ್ಯಾಜ್ಯ. ಅದರಲ್ಲೂ ನಮ್ಮ ಸಮುದ್ರಗಳನ್ನ ಸೇರುತ್ತಿರುವ ಪ್ಲಾಸ್ಟಿಕ್ ಕಸದ ಸಮಸ್ಯೆ. ಈ ಸಮಸ್ಯೆ ಎಷ್ಟು ದೊಡ್ಡದು ಅಂದ್ರೆ ಪ್ರತಿ ವರ್ಷ 80 ಲಕ್ಷ ಮೆಟ್ರಿಕ್ ಟನ್ಗೂ ಹೆಚ್ಚು ಪ್ಲಾಸ್ಟಿಕ್ ನಮ್ಮ ಸಮುದ್ರಗಳನ್ನ ಸೇರುತ್ತೆ. ಇದೊಂದು ರೀತಿ ಪರಿಸ್ಥಿತಿಯ ದುರಂತ. ಇದಕ್ಕೇನಾದ್ರೂ ಹೊಸ ಪರಿಹಾರ ಬೇಕೇ ಬೇಕು. ಇಲ್ಲಿ HP ಒಂದು ವಿಭಿನ್ನವಾದ ದೃಷ್ಟಿಕೋನವನ್ನ ಇಟ್ಕೊಂಡಿದೆ. ಸುಸ್ಥಿರತೆಯ ಜಾಗತಿಕ ಮುಖ್ಯಸ್ಥರಾದ ಎಲೆನ್ ಜಾಕೋವ್ಸ್ಕಿ ಹೇಳೋ ಹಾಗೆ, ಇದು ಬರೀ ಸಮುದ್ರ ಕ್ಲೀನ್ ಮಾಡೋದಲ್ಲ, ಬದಲಿಗೆ ಒಂದು ಸರ್ಕ್ಯುಲರ್ ಎಕಾನಮಿಯನ್ನ ಕಟ್ಟೋದು. ಅಂದ್ರೆ ತ್ಯಾಜ್ಯವನ್ನ ಕಸ ಅಂತ ಬಿಸಾಡೋ ಬದಲು ಅದನ್ನೇ ಒಂದು ಹೊಸ ಸಂಪನ್ಮೂಲವಾಗಿ ಬಳಸೋದು. ಸಮುದ್ರ ಸೇರ್ಬೇಕಾಗಿದ್ದ ಪ್ಲಾಸ್ಟಿಕ್ ಬಾಟಲ್ಗಳಿಂದ ಹೊಸ ಪ್ರಾಡಕ್ಟ್ಸ್ ಮಾಡಿ ಅದೇ ಸಮಯದಲ್ಲಿ ಸ್ಥಳೀಯರಿಗೆ ಉದ್ಯೋಗನೂ ಸೃಷ್ಟಿ ಮಾಡ್ತಿದ್ದಾರೆ. ಉದಾಹರಣೆಗೆ ಹೈಟಿಯಲ್ಲಿ ಇದರ ರಿಸಲ್ಟ್ ನೋಡಿ. ಸುಮಾರು 7 ಲಕ್ಷ ಪೌಂಡ್ಗಿಂತ ಹೆಚ್ಚು ಪ್ಲಾಸ್ಟಿಕ್ ಸಮುದ್ರ ಸೇರದ ಹಾಗೆ ತಡೆದಿದ್ದಾರೆ. ಇದರಿಂದಾಗಿ ಸುಮಾರು 800 ಜನರಿಗೆ ಆದಾಯ ಸಿಕ್ಕಿದೆ. ಅಷ್ಟೇ ಅಲ್ಲ, 100 ಮಕ್ಕಳಿಗೆ ಶಿಕ್ಷಣ ಮತ್ತೆ ಮೆಡಿಕಲ್ ಸೌಲಭ್ಯ ಕೂಡ ಸಿಕ್ಕಿದೆ. ಇದು ಬರೀ ರೀಸೈಕ್ಲಿಂಗ್ ಅಲ್ಲ, ಇದು ಒಂದು ಸಮುದಾಯವನ್ನೇ ಕಟ್ಟೋ ಕೆಲ್ಸ. ಸರಿ, ನಾವು ವಸ್ತುಗಳನ್ನ ಮಾಡೋ ರೀತಿ ನೋಡಿದ್ವಿ, ಯಾವುದ್ರಿಂದ ಮಾಡ್ತೀವಿ ಅಂತಾನೂ ನೋಡಿದ್ವಿ. ಆದ್ರೆ ಮುಂದಿನ ಪ್ರಶ್ನೆ, ಈ ಟೆಕ್ನಾಲಜಿ ಎಲ್ರಿಗೂ ಸಿಗ್ತಿದ್ಯಾ? ಇಡೀ ಜಗತ್ತು ಟೆಕ್ನಾಲಜಿಯಿಂದ ಮುಂದೆ ಹೋಗ್ತಿರೋವಾಗ ಗ್ರಾಮೀಣ ಪ್ರದೇಶಗಳಲ್ಲಿರೋ ಕತೆ ಏನು? ಭಾರತದಲ್ಲಿ HP ಈ ಸಮಸ್ಯೆಗೆ ಹಲವು ರೀತಿಯಲ್ಲಿ ಪರಿಹಾರ ಹುಡುಕುತ್ತಿದೆ. ಮೊದಲನೆಯದು CLAP ಅನ್ನೋ ಕಾರ್ಯಕ್ರಮ. ಇದು ಹಳ್ಳಿಗಳಲ್ಲಿ ಕಲಿಕೆಗೆ ಅವಕಾಶಗಳನ್ನ ಮಾಡಿಕೊಡುತ್ತೆ. ಎರಡನೆಯದು ವರ್ಲ್ಡ್ ಆನ್ ವೀಲ್ಸ್. ಇದೊಂದು ರೀತಿ ಸೋಲಾರ್ ಪವರ್ನಲ್ಲಿ ಓಡೋ ಮೊಬೈಲ್ ಕಂಪ್ಯೂಟರ್ ಲ್ಯಾಬ್. ಇದು ಹಳ್ಳಿಗೆ ಹೋಗುತ್ತೆ. ಮೂರನೆಯದು
FA ಕಾರ್ಯಕ್ರಮ. ಇದರ ಮೂಲಕ ಸಾವಿರಾರು ಕ್ಲಾಸ್ರೂಮ್ಗಳಿಗೆ ಹೊಸ ಟೆಕ್ನಾಲಜಿಯನ್ನ ಒದಗಿಸುತ್ತಿದ್ದಾರೆ. ಇಲ್ಲಿ ಮುಖ್ಯವಾದದ್ದು ರೀಚ್. ಬರೀ ಕ್ಲಾಪ್ ಅನ್ನೋ ಒಂದೇ ಕಾರ್ಯಕ್ರಮದಿಂದ 200 ಹಳ್ಳಿಗಳಲ್ಲಿ 3,50,000ಕ್ಕೂ ಹೆಚ್ಚು ಜನರಿಗೆ ಅನುಕೂಲ ಆಗಿದೆ. ಈ ರೀತಿ ಒಂದೊಂದೇ ಸಮುದಾಯಕ್ಕೆ ತಲುಪೋದ್ರಿಂದ ಡಿಜಿಟಲ್ ಡಿವೈಡ್ ಅನ್ನೋ ಅಂತರವನ್ನ ಕಡಿಮೆ ಮಾಡ್ಬೋದು. ಸರೇ, ಇಷ್ಟೊತ್ತು ದೊಡ್ಡ ದೊಡ್ಡ ಸಮಸ್ಯೆಗಳ ಬಗ್ಗೆ ಮಾತಾಡ್ದ್ವಿ. ಈಗ ನಾವು ದಿನನಿತ್ಯ ಬಳಸೋ ಟೆಕ್ನಾಲಜಿ ಕಡೆ ಬರೋಣ. ಇವತ್ತಿನ ದಿನಗಳಲ್ಲಿ ನಮ್ಗೆಲ್ಲ ಸ್ಮಾರ್ಟ್, ಫಾಸ್ಟ್ ಆಗಿ ಕೆಲಸ ಮಾಡೋ ಕಂಪ್ಯೂಟರ್ ಬೇಕು. ಇದೇ ಕಾರಣಕ್ಕೆ ಒಂದು ಹೊಸ ತರಹದ ಕಂಪ್ಯೂಟರ್ ಬಂದಿದೆ, AI PC. ಆದ್ರೆ ಈ AI PC ಅಂದ್ರೆ ನಿಜವಾಗ್ಲೂ ಏನು? ಒಂದು AI PCಯ ಸೀಕ್ರೆಟ್ ಇರೋದು NPU ಅನ್ನೋದ್ರಲ್ಲಿ, ಅಂದ್ರೆ ನ್ಯೂರಲ್ ಪ್ರೊಸೆಸಿಂಗ್ ಯೂನಿಟ್. ಇದನ್ನ ಹೀಗೆ ಅರ್ಥ ಮಾಡ್ಕೋಬಹುದು. ನಮ್ಮ ಕಂಪ್ಯೂಟರ್ನಲ್ಲಿ ಈಗಾಗಲೇ 2 ಬ್ರೈನ್ ಇವೆ. ಒಂದು CPU, ಇದು ಜನರಲ್ ಕೆಲಸಗಳನ್ನ ಮಾಡುತ್ತೆ. ಇನ್ನೊಂದು GPU, ಇದು ಗೇಮಿಂಗ್, ಗ್ರಾಫಿಕ್ಸ್ನಂತಹ ಭಾರಿ ಕೆಲಸಗಳನ್ನ ಮಾಡುತ್ತೆ. NPU ಅನ್ನೋದು 3ನೇ ಬ್ರೈನ್. ಇದೊಂದು ಸೂಪರ್ ಸ್ಪೆಷಲಿಸ್ಟ್. ಇದರ ಒಂದೇ ಕೆಲಸ AIಗೆ ಸಂಬಂಧಪಟ್ಟ ಟಾಸ್ಕ್ಗಳನ್ನ ತುಂಬಾನೇ ಫಾಸ್ಟ್ ಆಗಿ ಕಡಿಮೆ ಪವರ್ ಬಳಸಿ ಮಾಡೋದು. ಈ ಟೇಬಲ್ ನೋಡಿ, ಇನ್ನಷ್ಟು ಕ್ಲಿಯರ್ ಆಗುತ್ತೆ. CPU ಅಂದ್ರೆ ಆಫೀಸ್ನಲ್ಲಿ ಎಲ್ಲಾ ತರದ ಕೆಲಸ ಮಾಡೋ ಜನರಲ್ ಮ್ಯಾನೇಜರ್ ಇದ್ದ ಹಾಗೆ. GPU ಅಂದ್ರೆ ಡಿಸೈನ್ ಅಥವಾ ವಿಡಿಯೋ ಮಾಡೋ ಸ್ಪೆಷಲಿಸ್ಟ್. ಆದ್ರೆ NPU AI ಕೆಲ್ಸಕ್ಕೆ ಇರೋ ಎಕ್ಸ್ಪರ್ಟ್. ಇದರ ಸ್ಪೆಷಾಲಿಟಿ ಒಂದೇ, AI ಟಾಸ್ಕ್ಗಳನ್ನ ಸೂಪರ್ ಎಫಿಷಿಯಂಟ್ ಆಗಿ ಮಾಡೋದು. ಸರಿ, ಈ ಟೆಕ್ನಾಲಜಿಯಿಂದ ನಮ್ಗೇನು ಲಾಭ ಅಂತ ಕೇಳಿದ್ರೆ ಇಲ್ಲಿದೆ ಉತ್ತರ. ವಿಡಿಯೋ ಕಾಲ್ನಲ್ಲಿರುವಾಗ ಕಂಪ್ಯೂಟರ್ ಸ್ಲೋ ಆಗದ ಹಾಗೆ ಪರ್ಫೆಕ್ಟ್ ಬ್ಯಾಕ್ಗ್ರೌಂಡ್ ಬ್ಲರ್ ಕೊಡುತ್ತೆ. ಯಾವುದೇ ಆಡಿಯೋ ಅಥವಾ ವಿಡಿಯೋಗೆ ತಕ್ಷಣಕ್ಕೆ ಸಬ್ಟೈಟಲ್ಸ್ ಜನರೇಟ್ ಮಾಡುತ್ತೆ. ಕ್ಯಾಮೆರಾ ನಮ್ಮನೆ ಫೋಕಸ್ ಮಾಡಿ ಆಟೋಮ್ಯಾಟಿಕ್ ಆಗಿ ಫ್ರೇಮ್ ಮಾಡುತ್ತೆ. ಅಂದ್ರೆ ನಮ್ಮ ದಿನನಿತ್ಯದ ಕೆಲಸಗಳು ಇನ್ನಷ್ಟು ಸುಲಭ, ಫಾಸ್ಟ್ ಮತ್ತು ಪ್ರೊಫೆಷನಲ್ ಆಗತ್ತೆ. ಸೊ ನೋಡಿ, ಕಥೆಯಲ್ಲಿಂದ ಎಲ್ಲಿಗೆ ಬಂತು. ಒಂದು ಗ್ಯಾರೇಜ್ನಲ್ಲಿ ಫ್ಯಾಂಟಸಿಯಾ ಸಿನಿಮಾಗಾಗಿ ಮಾಡಿದು ಒಂದು ಆಡಿಯೋ ಡಿವೈಸ್ನಿಂದ ಶುರುವಾಗಿ ಇವತ್ತು ನಮ್ಮ ಕೈಯಲ್ಲಿರೋ ಕಂಪ್ಯೂಟರ್ನ ಒಳಗಿರೋ ಒಂದು ಸ್ಮಾರ್ಟ್ AI ಇಂಜಿನ್ ಬಗ್ಗೆ ಮಾತಾಡ್ತಿದೀವಿ. ಟೆಕ್ನಾಲಜಿ ಎಷ್ಟೇ ಬದಲಾದರೂ ನೋಡಿ, ಆ ಮೂಲ ಉದ್ದೇಶ ಮಾತ್ರ ಬದಲಾಗಿಲ್ಲ. ಕಷ್ಟದ ಸಮಸ್ಯೆಗಳನ್ನ ಪರಿಹರಿಸಕ್ಕೆ ಬೇಕಾದ ಟೂಲ್ಸ್ಗಳನ್ನ ಜನರ ಕೈಗೆ ಕೊಡೋದು. ಅದು ಒಂದು ಸಿನಿಮಾ ಥಿಯೇಟರ್ ಇರ್ಬೋದು, ಒಂದು ಆಸ್ಪತ್ರೆ ಇರ್ಬೋದು, ಒಂದು ಫ್ಯಾಕ್ಟರಿ ಅಥವಾ ಕ್ಲಾಸ್ರೂಮ್ ಕೂಡ ಆಗಿರ್ಬೋದು. ಹಾಗಾಗಿ HPಯ ಕಥೆ ಅಂದ್ರೆ ಅದು ನಿರಂತರ ಇನ್ನೋವೇಷನ್ನ ಕಥೆ. ಇದು ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ. ಟೆಕ್ನಾಲಜಿ ಇಷ್ಟು ವೇಗವಾಗಿ ಬೆಳೀತಿರುವಾಗ ಮುಂದಿನ ದಿನಗಳಲ್ಲಿ ನಾವು ಯಾವ ದೊಡ್ಡ ಜಾಗತಿಕ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಬಹುದು?